ಯಾವುದೇ ಬೆಂಕಿ ಶಾಖ ಇಲ್ದೇನೆ ಬರೀ ಒಂದ್ 2-3 ಮಿಶ್ರಣ ಹಾಕಿದ್ರೆ ನೀರು ಹಿಂಗೆ ಕೊತ ಕೊತ ಅಂತ ಕುದಿಯತ್ತೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಚಳಿಗಾಲ ಮುಗಿತಾ ಬಂತು, ಇನ್ನೇನು ಬೇಸಿಗೆ ಶುರು ಆಗ್ತದೆ. ಬೇಸಿಗೆ ಶುರು ಆದ್ರೆ ಮಕ್ಳದೆಲ್ಲ ಬೇಸಿಗೆ ರಜಕ್ಕೆ ಎಲ್ಲಿಗೆ ಹೋಗೋದು ಏನು ಅಂತ ಪ್ಲಾನಿಂಗ್ ನಡೀತಾ ಇರುತ್ತೆ. ಹಂಗೇನೆ ನಮ್ಮ ರೈತರು ಅವ್ರ ಮಕ್ಕಳಾದಂತ ಗಿಡಗಳನ್ನು ಕೂಡ ಬೇಸಿಗೆಗೆ ರೆಡಿ ಮಾಡುವಂತ ಸಮಯ ಬಂತು. ನಮ್ಮ ತೋಟದಲ್ಲಿ ತುಂಬಾ ಅಡಿಕೆ ಮರಗಳಿದಾವೆ. ಬೇಸಿಗೆ ಬಂದಿದ್ ಕೂಡಲೇ ಅಡಿಕೆ ಮರಗಳಿಗೆಲ್ಲ ಸುಣ್ಣ ಬಳಿಯೋದೆ ಒಂದ್ ಕೆಲಸ ಆಗ್ಬಿಡತ್ತೆ. ಇಲ್ಲಿ ಅಪ್ಪ ಸುಣ್ಣದ ಮಿಶ್ರಣನ ರೆಡಿ ಮಾಡ್ತಾ ಇದ್ದಾರೆ. ಈ ಮಿಶ್ರಣಕ್ಕೆ ನಾವು ಏನೆಲ್ಲ ಹಾಕ್ತೀವಿ ಅಂತ ಅಂದರೆ ಸುಣ್ಣ ಮತ್ತು ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲನೇ ಆಗಿರಬೇಕು, ಮತ್ತು ನೀರು. ಇಷ್ಟನ್ನ ಹಾಕಿ ಬಿಟ್ರೆ ಹಿಂಗೆ ಕುದ ಕುದ ಅಂತ ಕುದಿಯತ್ತೆ. ಆ ಕುದಿಗೆ ನಮ್ಮ ಬೆಲ್ಲ ಎಲ್ಲ ಕರ್ಗೋಗುತ್ತೆ. ಕುದಿಯೋದು ಸ್ವಲ್ಪ ನಿಂತ ಮೇಲೆ, ಬೆಲ್ಲ ಎಲ್ಲ ಕರಗದ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ಕೂಡ ಹಾಕ್ತೀವಿ ಬೈಂಡಿಂಗ್ ಬರಲಿ ಅಂತ. ಹಿಂಗೆ ಮಿಶ್ರಣ ಎಲ್ಲ ರೆಡಿ ಮಾಡಿದ್ಮೇಲೆ ಮರಗಳಿಗೆ ಹೊಡಿಯೋದನ್ನ ಶುರು ಮಾಡ್ಕೊಂಡ್ವಿ. ನಂತರ ಯಾರಾದರೂ ಫಸ್ಟ್ ಟೈಮ್ ಸುಣ್ಣ ಹೊಡೆಯೋರಿದ್ರೆ ಕೈಗೆ ಗ್ಲೌಸ್ ಹಾಕೊಂಡು ಹೊಡಿರಿ, ಬಿಕಾಸ್ ಈ ಸುಣ್ಣ ತುಂಬಾನೇ ಹೀಟ್ ಇರುತ್ತೆ, ಕೈಯಲ್ಲಿ ಬೊಬ್ಬೆ ಬರುವಂತ ಚಾನ್ಸಸ್ ತುಂಬಾ ಇದೆ. ಮತ್ತೆ ಸುಣ್ಣ ಹೊಡೆಯೋದಿನ ಆಚೆ ಈಚೆ 2-3 ದಿನ ತುಂಬಾ ತಂಪಾದ ಆಹಾರಗಳನ್ನ ತಗೊಳ್ಳೋ ಅಂಥದ್ದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಈ ಸುಣ್ಣ ಹಚ್ಚೋದ್ರಿಂದ ಅಡಿಕೆ ಮರಗಳಿಗೆ ಏನು ಉಪಯೋಗ ಆಗುತ್ತೆ, ಅದರಲ್ಲೂ ನಾವು ಬೇಸಿಗೆ ಕಾಲದಲ್ಲೇ ಯಾಕೆ ಈ ಸುಣ್ಣನ ಹಚ್ತೀವಿ ಅಂತ ಅಂದರೆ, ಈ ಹುಳಗಳು ಕೀಟಗಳು ಬೇಸಿಗೆ ಕಾಲದಲ್ಲೇ ಹೆಚ್ಚು ಬರುವಂಥದ್ದು. ಆಮೇಲೆ ಬೇಸಿಗೆ ಕಾಲದಲ್ಲೇ ಮರಗಳು ಹೀಗೆ ನೀವು ಬಿರುಕು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಬಿರುಕು ಬಿಡೋ ಅಂಥದ್ದು ಬೇಸಿಗೆ ಕಾಲದಲ್ಲೇ ಹೆಚ್ಚು. ಮತ್ತು ಬೇಸಿಗೆ ಕಾಲದಲ್ಲಿ ತುಂಬ ತಾಪ ಇರುತ್ತೆ. ಇದು ಎಲ್ಲದನ್ನು ಅವಾಯ್ಡ್ ಮಾಡೋಕ್ಕೆ ನಾವು ಒಂದು ಲೇಯರ್ನ ಕೊಡ್ತೀವಿ, ಅದು ಪ್ರೊಟೆಕ್ಷನ್ ಲೇಯರ್ ಅಂತ ನಮ್ಮ ಮರಕ್ಕೆ. ಮತ್ತು ಈ ಬೇಸಿಗೆ ಟೈಮಲ್ಲಿ ಈ ಮರಕ್ಕೆ ಸುಣ್ಣ ಹಚ್ಚಿದ್ರೆ ಸುಣ್ಣ ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ ಮರಕ್ಕೆ ಅನ್ನೋದು ಒಂದು ಕಾರಣ. ಅಡಿಕೆ ಮರಕ್ಕೆ ಯಾಕೆ ನಾವು ಸುಣ್ಣನ ಜಾಸ್ತಿ ಹಚ್ತೀವಿ ಅಂತ ಅಂದರೆ, ಅಡಿಕೆ ಮರದ್ದು ಕಾಂಡ ಇದೆಯಲ್ಲ ಅದು ತುಂಬ ತೆಳ್ಳಗಿರುತ್ತೆ. ನಾವು ಈ ತೆಂಗಿನ ಮರ, ಮಾವಿನ ಮರದ್ದು ಕಾಂಡಗಳು ನೋಡಿದ್ರೆ ಅದು ತುಂಬ ಗಟ್ಟಿ ಇರುತ್ತೆ, ಇದು ತುಂಬ ತೆಳ್ಳಗಿರುತ್ತೆ, ಒಣಗೋಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಮತ್ತು ಈ ಕ್ರಿಮಿ ಕೀಟಗಳು ಅಡಿಕೆ ಮರಕ್ಕೆ ತುಂಬ ಹಾನಿ ಮಾಡುವಂಥದ್ದು. ಈ ಫಂಗಲ್ ಇನ್ಫೆಕ್ಷನ್ ಅಂತ ಏನು ಹೇಳ್ತೀವಲ್ಲ, ಅದು ಅಡಿಕೆ ಮರಕ್ಕೆ ಜಾಸ್ತಿ ಆಗುವಂಥದ್ದು. ಅದಕ್ಕೆ ಸುಣ್ಣದ ಪ್ರೊಟೆಕ್ಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸುಣ್ಣ ಹೊಡೆಯೋದ್ರಿಂದ ಮರಗಳಿಗೆ ಎಷ್ಟು ಪ್ರೊಟೆಕ್ಷನ್ ಸಿಗುತ್ತೋ ಮರಗಳು ಅಷ್ಟೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನಮ್ಮ ಜಮೀನು ತುಂಬಾನೇ ಸುಂದರವಾಗಿ ಕಾಣಿಸುತ್ತೆ. ಇದಾಗಿತ್ತು ಒಂದು ಸುಣ್ಣದ ಕತೆ ನಮ್ಮ ಅಡಿಕೆಯ ಜೊತೆ. ಐ ಹೋಪ್ ಯು ಆಲ್ ಲೈಕ್ಡ್ ಇಟ್. ಇನ್ನೂ ಈ ತರ ಹೆಚ್ಚು ಮಾಹಿತಿ ಬೇಕಂದ್ರೆ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.